ನನ್ನ ಕೃಷಿ ಚಾನೆಲ್ಗೆ ನಿಮಗೆ ಪುನಃ ಸ್ವಾಗತ. ಸುಮಾರು 2 ತಿಂಗಳ ಮೇಲಾಯಿತು ವಿಡಿಯೋ ಮಾಡಿ. ಈಗ ಪುನಃ ಇನ್ನೊಂದು ವಿಡಿಯೋ ಮಾಡುವ ಅಂತ ತಿಳ್ಕೊಂಡು ಮಾಡ್ತಾಯಿದ್ದೇನೆ. ಗಿಡಗಳ ಬೆಳವಣಿಗೆ ಹೇಗಿದೆ ಅಂತ ನೋಡಲಿಕ್ಕೆ. ಸುಮಾರು 17 ತಿಂಗಳಾಗಿದೆ. ಈಗ 1.5 ವರ್ಷಕ್ಕೆ 1 ತಿಂಗಳು ಬಾಕಿ ಇದೆ. ಗಿಡಗಳ ಬೆಳವಣಿಗೆ ಬಗ್ಗೆ ಅಪ್ಡೇಟ್ ಮಾಡಲಿಕ್ಕಿದ್ದೇನೆ. ಈಗ ಬನ್ನಿ ನೋಡೋಣ. ಎಂದಿನಂತೆ ನಮ್ಮ ಮೊದಲ ಗಿಡ ಎಂದಳೆ ಗಿಡ ನೋಡಿ ಹೇಗಾಗಿದೆ. ಹೇಗಿರಬೇಕಿತ್ತಲ್ಲ. ಇದು ಮೊನ್ನೆ 2ನೇ ಸಲ ಇದಕ್ಕೆ ದುಂಬಿ ಹೊಡೆಯಿತು. 1 ವರ್ಷದ ಹಿಂದೆ ಹೊಡೆದಿತ್ತು. ಆಗ ಪುನಃ ಚೇತರಿಸ್ಕೊಂಡು ಪುನಃ ಒಳ್ಳೆ ಚೆನ್ನಾಗಿ ಬೆಳೆದಿತ್ತು. ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ನೋಡಬೇಕಿತ್ತು ಹೇಗೆ ಹಸಿರಾಗಿತ್ತಂತ. ಈಗ ನೋಡಿ ಪುನಃ ತುಂಬಿ ಹೊಡೆದು ಪುನಃ ಹಾಳಾಗಿದೆ ನೋಡಿ. ಎಲ್ಲ ಅರಿಶಿನ ಆಗಿದೆ. ಇದು ಗಂಧಳಿ ಸಸಿ, ಹಾಗೆ ಬೇಗ ಹೊಡಿತದೆ. ಇದಕ್ಕೆ ಪುನಃ ಹೊಡೆದಿದೆ. ಅದರದ್ದು ಅದೃಷ್ಟ ಅಂತ ಹೇಳಿದರೆ ನೋಡಿ, ಸುಳಿ ಇದೆ. ಮೊನ್ನೆ ತುಂಬಿ ಹೊಡೆದ ನಂತರ ನಾನು ಅದನ್ನು ಆ ಸುಳಿನ ಕತ್ತರಿಸಿದ್ದೆ, ಹಳೆ ಸುಳಿನ. ಹೊಸ ಸುಳಿ ಬಂದಿದೆ. ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಪುನಃ ಇನ್ನೊಂದು 7-8 ತಿಂಗಳು ತಗೊಳ್ತದೆ ಪುನಃ ಚೇತರಿಸ್ಕೊಳ್ಳಿಕ್ಕೆ. ಅದು ಕಾಮನ್. ಅದು ಒಂದು ಸಲ ತುಂಬಿ ಹೊಡೆದ್ರೆ ಪುನಃ ಚೇತರಿಸ್ಕೊಳ್ಳಿಕ್ಕೆ ಅದಕ್ಕೆ 7-8 ತಿಂಗಳು ಬೇಕು. ರಿಸಲ್ಟ್ ಸ್ಲೋ ಗ್ರೋತ್. ಇಲ್ಲಿ ಈ ಜಾಗದಲ್ಲಿ ತುಂಬ ಮರತುಂಬಿ ಹಾವಳಿ ಇದೆ, ಕಪ್ಪು ತಲೆ ತುಂಬಿ. ಫೆನೋಮೆನಾ ಟ್ರ್ಯಾಪಲ್ಲಿ ಇಟ್ಟಿದ್ದೇನೆ, ಆದರೆ ಪ್ರಯೋಜನ ಇಲ್ಲ. ಈಗ ಒಂದು 4-5 ತಿಂಗಳಿಂದ 2-3 ತಿಂಗಳಿಂದ ಬಂದ್ ಮಾಡಿದ್ದೇನೆ. ಅದು ಇಡ್ತಾ ಇಲ್ಲ. ಯಾಕಂದರೆ ಅದು ಇಟ್ಟ ನಂತರನೂ ಕೂಡ ಆಚೆ ತುಂಬಿ ಹೊಡೆದಿತ್ತು. ಇರಲಿ ನೋಡೋ, ಸುಮ್ಮನೆ ಯಾಕೆ ಹಣ ವೇಸ್ಟ್ ಅಂತ ಇಡ್ಲಿಕ್ಕೆ ಹೋಗಲಿಲ್ಲ. ನ್ಯಾಚುರಲ್ ಫಾರ್ಮಿಂಗಲ್ಲಿ ಇದೆಲ್ಲ ಕಾಮನ್ ಅಲ್ಲ. ಇದ್ರ ಜೊತೆನೇ ಬದುಕಿ ನಾವು ಬೆಳಿಬೇಕು. ಹಾಗೆ ಅದಕ್ಕೋಸ್ಕರ ನೋಡೋಣ. ಇದನ್ನು ಪುನಃ ಇನ್ನು ಮಳೆ ಬಂದ ನಂತರ ಪುನಃ ಬೇಗ ಚೇತರಿಸ್ಕೊಳ್ಬೋದು ಅನಿಸುತ್ತೆ. ನೋಡೋಣ. ಇದು ನೋಡಿ ಗಂಧಳಿ. ಇದಕ್ಕೆ ಈ ಸಲ ಬಿಸಿಲಿಗೆಲ್ಲ ತುಂಬ ಫುಲ್ ಕವರ್ ಮಾಡಿದ್ದೇನೆ. ಯಾಕಂದರೆ ಈಗ ಬಿಸಿಲು ತುಂಬ ಜೋರು ಸ್ಟಾರ್ಟ್ ಆಯಿತು. ಮಾರ್ಚ್ ತಿಂಗಳು ಇನ್ನು 3 ತಿಂಗಳು ತುಂಬ ಜೋರು ಇರ್ತದೆ ಬಿಸಿಲು. ಅದಕ್ಕೆ ಕಂಪ್ಲೀಟ್ ಕವರ್ ಮಾಡಿದ್ದೇನೆ. ನೋಡೋಣ ಮುಂದೆ ಹೇಗೆ ಗ್ರೋತ್ ಇರ್ತದೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ಅದರ ನಂತರ ಇದು ಎಕ್ಕೆ ಗಿಡ ನೋಡಿ, ನಮ್ಮ ದಿವಸ ತೋರಿಸಿದ್ದೆಲ್ಲ ಸಾಧಾರಣ ಸಣ್ಣ ರೀತಿಯಲ್ಲಿ ಬೆಳೀತಾ ಇದೆ. ಮಳೆ ಬಂದ ನಂತರ ಬೆಳಿಬೋದು ಅನಿಸ್ತದೆ ಜೋರಾಗಿ. ಇದು ಕೊಬ್ಬರದ ಗಿಡ. ನೋಡಿ, ಇದು ಇನ್ನೊಂದು ತೆಂಗಿನ ಸಸಿ. ಸದ್ಯಕ್ಕಿದೆ ಒಂದು ಸ್ವಲ್ಪ ಚೆನ್ನಾಗಿ ಬೆಳೆದಿರುವಂಥದ್ದು ಮೇಲ್ಗಡೆ ಇರೋದ್ರಲ್ಲಿ. ಯಾಕಂದರೆ ಇದನ್ನು ನಾನು ಮೇಲ್ಗಡೆ ಇರೋದು ಎಲ್ಲ ಆಲ್ಮೋಸ್ಟು 4 ಇರೋದು, 5 ಇರೋದು. 5ರಲ್ಲಿ 3 ರಿಪ್ಲೇಸ್ ಮಾಡಿದ್ದು. ಒಂದೇನೋ ಈಗ ಗೆಂದಳಿ ಸಸಿ ತೋರಿಸಿದಲ್ಲ, ಅದು ತುಂಬಿ ಹೊಡಿತದೆ, ಪುನಃ ಚಿಗುರ್ತದೆ, ಪುನಃ ಸಾಯ್ತದೆ, ಪುನಃ ಚಿಗುರ್ತದೆ, ಆ ಪರಿಸ್ಥಿತಿ. ಇದೊಂದು ದೇವ್ರದ್ದು. ಇದನ್ನು ಸದ್ಯಕ್ಕೆ ಚೆನ್ನಾಗಿದೆ ನೋಡಿ. ತುಂಬ ದೊಡ್ಡದು ಕೂಡ ಆಗಿದೆ ನೋಡಿ, ಬೆಳೀತಾ ಇದೆ. ಪುನಃ ಸುಳಿ ಕೂಡ ಬಿಟ್ಟಿದೆ ನೋಡಿ, ಸುಳಿ ಬಿಟ್ಟಿದೆ ನೋಡಿ, ಚೆನ್ನಾಗಿದೆ. ಇದ್ರ ಬುಡಕ್ಕೆ ಮೊನ್ನೆ ಎಲ್ಲ ಬುಡಕ್ಕೆ ನಾನು ಆಚೆ ಕಡೆಯಿಂದ, ಆಚೆ ನಮ್ಮ ಪಕ್ಕದ ಹಾಡಿ ಕಡ್ದಿದ್ರು, ಅಲ್ಲಿಂದ ನಾನೊಂದು 2 ಜನನ ಹಾಕ್ಕೊಂಡು ಒಂದು ದಿವಸ ಫುಲ್ ಸೊಪ್ಪನ್ನೆಲ್ಲ ತಂದು ಎಲ್ಲ ಗಿಡಕ್ಕೆ ಹಾಕಿದ್ದೆ. ತೆಂಗಿನ ಸಸಿ, ಅಡಿಕೆ ಸಸಿ ಎಲ್ಲದಕ್ಕೆ ಆದಷ್ಟು ತುಂಬಿದ್ದೇನೆ. ಯಾಕೆಂದರೆ ಸ್ವಲ್ಪ ಮಲ್ಚಿಂಗ್ ಆಗ್ತದೆ. ಇನ್ನು 3 ತಿಂಗಳು ತುಂಬ ಬಿಸಿಲಿದೆ. ಹಾಗೆ ಬಿಸಿಲಲ್ಲಿ ಸ್ವಲ್ಪ ಅದಕ್ಕೆ ರಕ್ಷಣೆ ಕೂಡ ಆಗ್ತದೆ, ಗೊಬ್ಬರ ಕೂಡ ಆಗ್ತದೆ ಅಂತ ಸೊ ಪಕ್ಕದವರ ಹತ್ರ, ಹಾಡಿಯವರ ಹತ್ರ ರಿಕ್ವೆಸ್ಟ್ ಮಾಡಿ ಎಲ್ಲ ತುಂಬಿಸಿಬಿಟ್ಟಿದ್ದೇನೆ. ನೋಡ, ಇದೊಂದು ಪಾಸಿಟಿವ್ ಆಗ್ಬೋದೇನೋ ಅನಿಸುತ್ತೆ. ನೋಡೋಣ. ಇಲ್ಲ ನೋಡಿ, ಇದೊಂದು ಲಾಸ್ಟ್ ನಾನು ಮೊನ್ನೆ ಮರಗೆಣಸು ಎಲ್ಲ ತಂದು ನೆಟ್ಟಿದ್ದೆ. ಎಲ್ಲ ಸುತ್ತೋಯ್ತು, ಮಳೆಗಾಲದಲ್ಲಿ ನೆಟ್ಟಿದ್ದು. ಇದು ಒಂದು ಬದುಕೊಂಡಿದೆ. ಮೊನ್ನೆ ನೀರು ಹಾಕುವಾಗ ನೋಡಿದ್ದೀರಾ, ಕಾಣ್ತದೆ ನಿಮಗೆ ನೋಡಿ. ಇದು ಆಚೆದು ಪೇಪರ್ ಗಿಡ, ಅದು ಈ ಗಿಡ. ನೋಡೋಣ ಇದನ್ನು ಹೇಗಾದರೂ ಬದುಕಿಸ್ಕೊಳ್ಬೇಕು. ಈಗ ಬದುಕಿಸ್ಕೊಂಡ್ರೆ ಮಳೆಗಾಲದಲ್ಲಿ ಚಿಗುರ್ಬೋದು ಅನ್ನುವ ನಂಬಿಕೆ. ಮೊನ್ನೆ ಇದನ್ನೆಲ್ಲ ಕಡಿದು ಕ್ಲೀನ್ ಮಾಡಿದ್ದೆ, ಜನ ಬಂದಿದ್ದರು.
ಇಲ್ಲಿ ತುಂಬ ಎಲ್ಲ ಲಾಸ್ಟ್ ಟೈಮ್ ನೋಡುವಾಗ ನೋಡಿರ್ಬೋದು ನೀವು, ಎಲ್ಲ ಕಿಶಿ ಗಿಡ ಬೆಳೆದಿತ್ತು, ಎಲ್ಲ ಕತ್ತರಿಸಿ ಹಬ್ಬಿಸಿ ಆಗಿತ್ತು ನೋಡಿ. ಇಲ್ಲಿ ಗೊಬ್ಬರ ಗಿಡ ನೋಡಿ, ಮಳೆ ಬೇಸಿಗೆಲ್ಲ ಎಲ್ಲ ಸತ್ತೋಗಿದೆ, ಎಲ್ಲ ಎಲೆ ಉದುರಿಸ್ಕೊಂಡಿದೆ. ನಾರ್ಮಲಾಗಿ ಗೊಬ್ಬರದ ಗಿಡ ಹಾಗೆ ಮಳೆಗಾಲದಲ್ಲಿ ಇದು ಬೇಸಿಗೆಯಲ್ಲಿ ಅದು ಎಲೆ ಎಲ್ಲ ಉದುರಿಸಿ ಬಿಡ್ತದೆ. ಇದು ಪೂರ್ತಿ ಉದುರಿಸಿದೆ. ಇಲ್ಲಿ ಏನೂ ಇಲ್ಲ. ಸಮಸ್ಯೆ ಅಂದರೆ ಇದು ಮಳೆಗಾಲದವ್ರ ಜೀವಂತ ಇರ್ತದ ಅನ್ನೋದೇ ಪ್ರಶ್ನೆ. ಇದೊಂದು ತೆಂಗಿನ ಸಸಿ. ತೆಂಗಿನ ಸಸಿ ಚೆನ್ನಾಗಿದೆ, ನಿಧಾನವಾಗಿ ಬೆಳೀತಾ ಇದೆ ಗ್ರೋತು ನೋಡಿ. ಇದು ಲಾಸ್ಟ್ ಟೈಮ್ ಹಂದಿ ಕಿತ್ತಾಕಿ ಹೋಗಿದ್ದು ಆ ಜಾಗದಲ್ಲಿ, ಮಳೆಗಾಲದಲ್ಲಿ ಜೂನ್ ತಿಂಗಳಲ್ಲಿ ಪುನಃ ರೀಪ್ಲ್ಯಾಂಟ್ ಮಾಡಿದ್ದೆ ಅದೇ ಗಿಡ ಇದು. ಇದಕ್ಕೂ ಹಾಗೆ ಬುಡ ಎಲ್ಲ ಕಂಪ್ಲೀಟ್ ಮಲ್ಚಿಂಗ್ ಮಾಡಿಬಿಟ್ಟಿದ್ದಾನೆ ನೋಡಿ, ಸೊಪ್ಪೆಲ್ಲ ಹಾಕಿ ಅಂತ ನೋಡಿ. ಚೆನ್ನಾಗಿದೆ, ನೋಡೋಣ. ಈಗ ಬಿಸಿಲೆಲ್ಲ ತುಂಬ ಕವರ್ ಮಾಡಿದ್ದೇನೆ, ಬಿಸಿಲಿಗೆ ಮಳೆಗಾಲ ಶುರುವಾದ ನಂತರ ಸ್ವಲ್ಪ ಸಣ್ಣ ಗ್ರೋತ್ ನೋಡ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ನೋಡೋಣ ಈ ವರ್ಷ ಏನಾಗ್ತದೆ ಅಂತ. ಕಳೆದ ವರ್ಷ ಹಾಗೆ ಗ್ರೋತ್ ಆಗಿತ್ತು ನೋಡಿ. ಇದು ಗೊಬ್ಬರದ ಗಿಡ. ಈಗ ತೆಂಗಿನ ಸಸಿ ಇದೆ, ನಾನು 4 ತೆಂಗಿನ ಸಸಿಯನ್ನು ಕವರ್ ಮಾಡ್ತೇನೆ. 4-5 ಇದೆ ಅಲ್ಲ ಮೇಲುಗಡೆಯಲ್ಲಿ ಫಸ್ಟಿಗೆ. ನೋಡಿ ಇದು ಇನ್ನೊಂದು. ಮೊನ್ನೆ ಇದು ಎಕ್ಸ್ಟ್ರಾ, ಮೊನ್ನೆ ಗಿಡ ಸತ್ತೋಯ್ತು ಅಂತ ಹೇಳಿದೆಲ್ಲ, ತುಂಬಿ ಹೊಡೆದಿದ್ದು ಅನಿಸುತ್ತೆ, ಅದನ್ನು ಪುನಃ ರಿಪ್ಲೇಸ್ ಮಾಡಿದ್ದೆ ನೋಡಿ. ನೋಡಿ ಬೆಳೀತಾ ಇದೆ, ನೋಡಬೇಕು. ಚೆನ್ನಾಗಿ ಓಕೆ, ತೊಂದರೆ ಇಲ್ಲ ಗ್ರೋತ್. ತೆಂಗಿನ ಸಸಿ ಇದು ನೆಕ್ಸ್ಟ್ ತುಂಬಿ ಯಾವುದಾದ್ರೂ ಹೊಡೆಯೋಲ್ಲವರೆಗೆ ಓಕೆ, ಮತ್ತೆ ಏನಾಗ್ತದೆ ಗೊತ್ತಿಲ್ಲ. ಇದು ಹೈಬ್ರಿಡ್ ಆಯಿತಾ ಈಗ, ಮತ್ತು ಇದಕ್ಕೂ ಮೊದಲು ತೋರಿಸಿದ್ದು 2 ಒಟ್ಟಿಗೆ, 3 ಕೂಡ ಹೈಬ್ರಿಡ್. ಒಂದು ಮಾತ್ರ ಅದು ಗೆಂದಳಿ, ಅದು ತುಂಬಿ ಹೊಡೆದಿತ್ತು ನೋಡಿ. ಮಲ್ಚಿಂಗ್ ಮಾಡಿದ್ದಾನೆ ಇದು ಕೂಡ. ಇದು ಎಕ್ಸ್ಟ್ರಾ ಹಾಕಿದ್ದೊಂದು ಮಧ್ಯದಲ್ಲಿ, ಇಲ್ಲಿ ಜಾಗ ಇತ್ತಂದು ಅದೆಲ್ಲ ಮಾಡಿ. ಇದು ಕೂಡ ಲಾಸ್ಟ್ ಜೂನಲ್ಲೇ ಹಾಕಿದ್ದು. ಎಲ್ಲ ಮೊನ್ನೆಲ್ಲ ಕವರಿಂಗ್ ಎಲ್ಲ ಇತ್ತು, ಈಗ ತೆಗೆದಿದ್ದೇನೆ. ಅದು ಸ್ವಲ್ಪ ಗ್ರೋತಿಗೆ ಪ್ರಾಬ್ಲಮ್ ಆಗ್ತದಂತ. ಈ ಬಿಸಿಲು ನೇರ ಹೊಡೆಯೋದಿಲ್ಲ, ಇಲ್ಲಿ ಮರ ಇದೆಯಲ್ಲ ಹಾಗೆ ನೋಡಿ. ಇದು ಚೆನ್ನಾಗಿದೆ, ಸುಳಿ ಎಲ್ಲ ಬಿಟ್ಟಿದೆ. ನೋಡೋಣ ಬೇಸಿಗೆ ಕಳೆದ ನಂತರ ಯಾವ ಥರ ಗ್ರೋತ್ ಆಗುತ್ತೆ ಅಂತ. ನೋಡಿ ಹಸಿರಾಗಿದೆ. ಬನ್ನಿ ಮೇಲ್ಗಡೆ ಅಡಿಕೆ ಸಸಿ ಲೈನ್ ಶುರು ಮಾಡೋಣ. ಅದಕ್ಕೂ ಮೊದಲು ಲಾಸ್ಟ್ ಟೈಮ್ ಮೇಲ್ಗಡೆ ಬಾಳೆ ನೆಟ್ಟಿದ್ದೇನಂತ ಹೇಳಿದಲ್ಲ ನೋಡಿ. ಹಣೆ ಬರ 3-4 ಕಡೆ ಹಾಕಿದೆ, ಎಲ್ಲ ಸತ್ತೋಯ್ತು. ಲಾಸ್ಟಿಗೆ ಒಂದು ಉಳಿದಿದ್ದಿದೆ. ಇದು ಏನೋ ಈಗ ಯಾವತ್ತು ಏನಂತ ಗೊತ್ತಿಲ್ಲ. ಮಳೆಗಾಲದವ್ರಿಗೆ ಜೀವಂತ ಇರೋದೇ ಕಷ್ಟ, ಏನಾಯ್ತು ಅಂತ ಗೊತ್ತಿಲ್ಲ. ಮೇಲ್ಗಡೆ ಬಾಳೆನೇ ಪ್ರಯೋಜನ ಇಲ್ಲ. ಇದು ನೋಡಿ, ಗೊಬ್ಬರದ ಗಿಡ ಒಳ್ಳೆ ಹೂ ಬಿಟ್ಟಿದೆ. ಇದು ಗೊಬ್ಬರದ ಗಿಡ ಹೂ ಬಿಡುವ ಸಮಯ ಅಲ್ಲ, ವಸಂತ ಋತು. ನಿಮ್ಗೆ ಒಂದು ಹೇಳಬೇಕಾಗಿತ್ತು, ಕ್ಯಾಮರ ಹಾಕಿದ್ದೇನೆ. ಸ್ವಲ್ಪ ಕಳ್ಳರು ಅದು ಇದು ಎಲ್ಲ ಸಮಸ್ಯೆ ಉಂಟಲ್ಲ ನೋಡಿ. ಕ್ಯಾಮರ ಹಾಕಿದ್ದೆ ನೋಡಿ. ಹಾಕಿ ಸುಮಾರು ಒಂದು ತಿಂಗಳಾಯಿತು, ಆಲ್ಮೋಸ್ಟ್ 1 ತಿಂಗಳಾಯಿತು. 13ರ ತಾರೀಕಿಗೇನೋ ಹಾಕಿದ್ದು, 12-13ನೇ ತಾರೀಕಿಗೆ ಹಾಕಿದ್ದು ಕಳೆದ ತಿಂಗಳು ನೋಡಿ. ಅದು 3 ಲೆನ್ಸ್ ಕ್ಯಾಮರಾ ಇದೆ, ಕಂಬ ಹಾಕಿ ಮಾಡಿದ್ದು. ಅದಕ್ಕೆ ಜಿಯೋ ಸಿಮ್ ಹಾಕಿದ್ದೇನೆ. ಮನೆಯಲ್ಲೇ ನೋಡ್ಬೋದು ಇಲ್ಲಿ ಏನಾದರೂ ಆಗ್ತಾಯಿದ್ರೆ, ಯಾರು ಬಂದರು ಏನು ಅಂತ. ಸುಮಾರು 15 ಇದು ನನಗೆ 15,500 ಖರ್ಚಾಯಿತು ಒಟ್ಟಿಗೆ ಕಂಪ್ಲೀಟ್. ಅವರೇ ತಂದು ಅವರೇ ಫಿಕ್ಸ್ ಮಾಡಿ ಹೋಗಿದ್ದಾರೆ. ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಓಕೆ, ನೋಡಬೇಕಿನ್ನು ಸಮಯ ಕಳೆದಂತೆ. ನೋಡಿ ಇದು ಬಳಕೆ ಸೈಡಲ್ಲಿರುವಂಥದ್ದು, ನೀರು ಹರಿದು ಹೋಗೋ ಜಾಗ. ಆದರೂ ಓಕೆ, ಅದರ ಗ್ರೋತ್ ಬೇರೆದಕ್ಕೆ ನೋಡಿದರೆ ಇದು ತುಂಬ ಚೆನ್ನಾಗಿದೆ ಅನಿಸುತ್ತೆ ನೋಡಿ.
ಇಂಥ ನೀರು ಹರಿಯುವ ಜಾಗದಲ್ಲಿ ಬೇರು ಕರೆಕ್ಟ್ ಹೋಗ್ಲಿಕ್ಕೆ ಆಗದಿದ್ದರೂ ತುಂಬ ಬೆಳೆದಿದೆ ನೋಡಿ. ಗುಡ್ ಒನ್. ಇದ್ರ ಪಕ್ಕದಲ್ಲಿದೆ ನೋಡಿ, ಇದು ಫುಲ್ ಸಪೋರ್ಟ್ ಇದೆ, ಅಲ್ಲೆಲ್ಲ ಕರೆಕ್ಟ್ ಇದೆ, ಆದರೆ ಬೆಳಿಲೇ ಇಲ್ಲ ಏನು ನೋಡಿ. ಆಚೆ ಕಡೆ ನೋಡಿ ಇದ್ರ ಗ್ರೋತ್ ನೋಡಿ, ಏನೋ ಅದರಷ್ಟಕ್ಕೆ ಅದು ಬೆಳೀತಾ ಇದೆ ನೋಡಿ. ಇದೊಂದು ಸ್ವಲ್ಪ ಚೆನ್ನಾಗಿದೆ ಮೇಲ್ಗಡೆ ಲೈನಲ್ಲಿ ನೋಡಿ, ಸುಳಿ ಬರ್ತಾ ಇದೆ. ಇಲ್ಲೊಂದು 2 ಗೊಬ್ಬರದ ಗಿಡ ನೋಡಿ, ಗೊಬ್ಬರದ ಗಿಡ ಬದುಕಿಸ್ಕೊಳ್ಳೋದೇ ಒಂದು ದೊಡ್ಡ ಸವಾಲಾಗೋಗಿದೆ ನೋಡಿ. ಕೆಲವು ಗಿಡಗಳು ಓಕೆ, ಮೇಲ್ಗಡೆ ಇರುವ ಗಿಡಗಳು ಆಲ್ಮೋಸ್ಟು ಓಕೆ 80%. ಯಾಕೋ ಗ್ರೋತ್ ಸಾಲೋದಿಲ್ಲ, ಅದು ನಿಮಗೆ ಮೊನ್ನೆ ಹೇಳಿದ್ದೆ. ಎಲ್ಲ 1.5 ವರ್ಷದ ಹತ್ತಿರ 1.5 ವರ್ಷದ ಗಿಡಗಳೆಲ್ಲ ಒಂದು 6 ತಿಂಗಳ ಗಿಡದಾಗಿದೆ, 3 ತಿಂಗಳ ಗಿಡದಾಗಿದೆ. ನೋಡೋಣ, ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ, ಗ್ರೋ ಸ್ಲೋ ಇರ್ತದೆ. ಸ್ಟಾರ್ಟಿಂಗ್ ಸ್ಲೋ ಇದ್ದು ಮತ್ತೆ ಸ್ಪೀಡ್ ಆಗ್ತದಂತೆ 2-3 ವರ್ಷದ ನಂತರ. ನೋಡೋಣ ನೋಡಿ. ಹೋಪ್ ಫಾರ್ ಆಲ್ ದಿ ಬೆಸ್ಟ್ ನೋಡಿ. ಇದೊಂದು ಬಾಳೆ ಕಾಣ್ತದ, ಗೊತ್ತಾಯ್ತಾ? ಅದು ಏನು ಭಯಂಕರ ವಿಚಿತ್ರ ಬಾಳೆ ಅದು. ಇದೆಲ್ಲ ನೋಡಿ, ಇದ್ರ ಜೊತೆ ಎಲ್ಲ ಹಾಕಿದ್ದು, ಆದರೆ ಅದು ಬೆಳೆಯೋದಿಲ್ಲ, ಆದರೆ ಸಾಯೋದೂ ಇಲ್ಲ, ಅಲ್ಲಲ್ಲೇ ಬದುಕೊಳ್ತದೆ. ಬುಡದಲ್ಲಿ ಏನೂ ಇಲ್ಲ, ಅದೇ ಇರ್ಬೋದೇನು. ಅದು ಬುಡ ಇಂಪ್ರೂವ್ ಮಾಡಲಿಕ್ಕೂ ಆಗೋದಿಲ್ಲ, ಯಾಕಂದರೆ ದಂಡೆ ಮೇಲ್ಗಡೆ ಇದೆ, ಎಷ್ಟು ಮಣ್ಣು ಹಾಕಿದ್ರು ತೊಳ್ಕೊಂಡು ಹೋಗ್ತದೆ ನೋಡಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿದೆ. ಇದು ನೋಡಿ, ನಮ್ಮ ಈ ತೋಟದಲ್ಲಿರೋ ಟಾಪ್ 10 ಗಿಡ ತೆಗೆದ್ರೆ ಯಾವುದಂತ ಕೇಳಿದರೆ ಅದರಲ್ಲಿ ಇದು ಒಂದು ಬರ್ತದೆ ನೋಡಿ. ಟಾಪ್ 10 ಗಿಡದಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಆ ಟಾಪ್ 10ಅಲ್ಲಿ ಹೇಳಿದಲ್ಲ, ಇದು ಕೂಡ ಒಂದು, ಇಲ್ಲಿ ಇದಕ್ಕಿಂತ ಮೊದಲು ತೋರಿಸಿದ್ದಲ್ಲ ನೋಡಿ. ನೋಡಿ ಮತ್ತೆ ಇದು ಏನಾಗಿದೆ ಅಂತ ಗೊತ್ತಿಲ್ಲ, ಕಡ್ತಾ ಉಂಟು. ಸಮಸ್ಯೆ ಏನಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಕಂಪ್ಲೀಟ್ ಕವರ್ ಮಾಡಿದ್ದೇನೆ ನೋಡಿ. ಸ್ವಲ್ಪ ಚಿಗುರ್ತಾ ಇದೆ. ಅದ್ರಲ್ಲಿ ನಂಗೆ ಖುಷಿಯಾಗಿದ್ದು ಈ ಗಿಡ ಲಾಸ್ಟ್ ಟೈಮ್ ಕಂಪ್ಲೀಟ್ ಕಪ್ಪಾಗಿ ಹೋಗಿತ್ತಿತ್ತು ಬೇಸಿಗೆಲ್ಲ. ಇದು ಪುನಃ ಚಿಗುರ್ಕೊಂಡಿದೆ ಹೇಗೆ ನೋಡಿ, ತುಂಬ ಸುಳಿ ದೊಡ್ಡದು ಬಿಟ್ಟು. ಇದು ಗ್ರೋತ್ ಒಳ್ಳೇದಾಗ್ಬೋದು ಈ ಸತಿ ಮಳೆಗಾಲದಲ್ಲಿ ನೋಡಿ. ನೋಡಿ ಇದು ಒಂದು ಟಾಪ್ 10ಅಲ್ಲಿ ಇದು ಕೂಡ ಬರ್ತದೆ ನೋಡಿ. ಸ್ವಲ್ಪ ಚೆನ್ನಾಗಿದೆ ನೋಡಿ ಇದು ಗ್ರೋತ್. ಅಂದರೆ ಇದು ಸುಳಿ ಬಿಡುವಾಗ ಎತ್ತರಕ್ಕೆ ಬಿಡ್ತದೆ, ಅದು ತುಂಬ ಎತ್ತರ ಆಗ್ತದೆ. ಇದು ಯಾಕೋ ಮೇಲ್ಗಡೆ ಇದ್ದು ಕೂಡ ಬಿಸಿಲು ಜಾಸ್ತಿ ಆಯಿತು ಅನಿಸುತ್ತೆ. ಮೊನ್ನೆ ಕಂಪ್ಲೀಟ್ ಕವರ್ ಮಾಡಿದೆ ನೋಡಿ. ನೋಡೋಣ ಇದೇನಾಗ್ತದೆ ಅಂತ. ಬಿಸಿಲು ಜಾಸ್ತಿ ಆದ ಲಕ್ಷಣ ಕಾಣ್ತಾ ಇದೆ ನೋಡಿ. ಹತ್ತಿರದಲ್ಲಿ ಒಂದು ಗೊಬ್ಬರ ಗಿಡ ಮೇಲ್ಗಡೆ ನೋಡಿ, ಅಲ್ಲಿ ನೋಡಿ. ಇದೊಂದು ಗಿಡ ಟಾಪ್ 10ಅಲ್ಲಿ ಬರುವಂಥ ಗಿಡ ಇದೊಂದು. ಎತ್ತರಕ್ಕೆ ಹೋಗಿದೆ ಇದು ನೋಡಿ. ಇದು 3ನೇ ಲೈನ್ ತೋರಿಸ್ತಾ ಇರೋದು ಮೇಲ್ಗಡೆಯಿಂದ. ಇದು ಗೊಬ್ಬರದ ಗಿಡ ನೋಡಿ, ತುಂಬ ಸ್ಲೋ ಗ್ರೋತ್. ಅದು ಬೇಸಿಗೆಯಲ್ಲಿ ಹಾಗೆ ಎಲ್ಲ ಎದುರಿಸ್ತಾ ಇರ್ತದೆ. ಇದರಲ್ಲಿ ಹೂವಾಗಲಿಲ್ಲ, ಅದು ಬೇರೆದರಲ್ಲೆಲ್ಲ ಸಣ್ಣ ಗಿಡದಲ್ಲಿ ಕೂಡ ಹೂವಾಗಿದೆ, ಇದ್ರ ಹೂವಾಗಲಿಲ್ಲ. ಎಲೆ ಮಾತ್ರ ಓಕೆ ನಾರ್ಮಲ್ ಆಗಿದೆ, ಉದುರಿಸಲಿಲ್ಲ. ಏನೋ ಇರ್ಬೋದು, ಅದರದ್ದೇ ಒಂದು ಲೆಕ್ಕಾಚಾರ. ಇದೊಂದು ಪಪ್ಪಾಯ ಗಿಡ ನಟ್ಟಿದ್ದೆ, ಏನೋ ಪ್ರಯೋಜನ ಇಲ್ಲ, ಅಲ್ಲೇ ಸುತ್ತೋಯ್ತದೆ. ಅಂತೂ ನನ್ನ ತೋಟದಲ್ಲಿ ಪಪ್ಪಾಯ ಗಿಡವನ್ನು ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಏನು ನೋಡೋಣ, ಮೇಲೆ ಹಾಕಿ ಬಿಡೋಣ. ನಾನು ಈ ವಿಡಿಯೋನ ಇಲ್ಲೇ ಪಾರ್ಟ್ 1 ಕಂಪ್ಲೀಟ್ ಮಾಡ್ತೇನೆ, ಸ್ಟಾಪ್ ಮಾಡಿ ಇನ್ನೊಂದು ಪಾರ್ಟ್ 2 ಮುಂದುವರಿಸ್ತೇನೆ.